ನಾನು ಪ್ರತಿ ಕೆಲಸದಲ್ಲೂ ಪ್ರತಿ ಒಂದು ಹೆಜ್ಜೆಯಲ್ಲೂ ಶಿವನಾಮ ಜಪವನ್ನು ಮಾಡುತ್ತಾ ನಾನು ಬೇರೆ ಯಾವುದು ಯೋಚನೆ ಮಾಡದೆ ಬರೀ ಶಿವನಾಮ ಜಪವನ್ನು ಮಾಡುತ್ತಾ ನಾನು ಶಿವನ ಒಂದು ಧ್ಯಾನವನ್ನು ಪ್ರತಿನಿತ್ಯ ಪ್ರತಿ ಕ್ಷಣ ಪ್ರತಿ ನಿಮಿಷ ಮಾಡುತ್ತಾ ಇರುತ್ತೀನಿ ಅಂತ ಹೇಳಿ. ಅಮತಿ ಎಂಬ ಒಂದು ದೊಡ್ಡ ನಗರದಲ್ಲಿ ಒಬ್ಬ ರಾಜನಿರ್ತಾನೆ. ಆ ರಾಜ ಮಹಾನ್ ಶಿವಭಕ್ತ. ಪ್ರತಿ ಸೋಮವಾರ ಶಿವನಿಗೆ ಅಭಿಷೇಕ ಯಾವತ್ತೂ ತಪ್ಪಿಸುವುದಿಲ್ಲ. ಹಾಗೆ ವರ್ಷಕ್ಕೊಮ್ಮೆ ವಿಜೃಂಭಣೆಯಿಂದ ಅಕ್ಕಪಕ್ಕ ಎಲ್ಲ ಊರಿನವರನ್ನು ಕರೆದು ವಿಜೃಂಭಣೆಯಿಂದ ಶಿವನ ಪೂಜೆಯನ್ನು ಮಾಡುತ್ತಾನೆ. ಶಿವನ ಪೂಜೆ ನೋಡುವುದಕ್ಕೆ 2 ಕಣ್ಣುಗಳು ಸಾಲದು. ಅಂದರೆ ಅದೇ ರೀತಿಯಾಗಿ ಆ ವರ್ಷ ಶಿವನ ಪೂಜೆಯ ಆ ದಿವಸ ಬಂದೇ ಬಿಡುತ್ತೆ. ಎಲ್ಲ ಅಕ್ಕಪಕ್ಕ ಎಲ್ಲ ಊರುಗಳನ್ನು ಕರೀತಾನೆ. ಎಲ್ಲರನ್ನೂ ಆಗಮಿಸಿ ಆ ವಿಜೃಂಭಣೆಯಿಂದ ಶಿವನ ಪೂಜೆಯನ್ನು ಮಾಡುತ್ತಾನೆ. ಅಲ್ಲಿ ಬಂದಿರುವಂತಹ ಭಕ್ತಾದಿಗಳಿಗೆ ಹಸು, ಕರುಗಳು ಹಾಗೆ ಕುದುರೆಗಳನ್ನು ದಾನ ಮಾಡುತ್ತಾನೆ. ಅಷ್ಟೇ ಅಲ್ಲದೆ ನಿರ್ಗತಿಕರಿಗೆ ಊಟ, ವಸತಿ ಎಲ್ಲವನ್ನೂ ದಾನ ಮಾಡುತ್ತಾನೆ. ಹೀಗೆ ವಸ್ತ್ರದಾನ, ಅನ್ನದಾನ, ಹಾಗೆ ಗೋವುಗಳ ದಾನ, ಹೀಗೆ ಎಲ್ಲ ರೀತಿಯ ದಾನಗಳನ್ನು ಮಾಡುತ್ತಾ ಆ ಶಿವಪೂಜೆಯನ್ನು ಮಾಡಿ ಎಲ್ಲರನ್ನೂ ಸಂತೃಪ್ತಿಗೊಳಿಸಿ ಎಲ್ಲ ಊರಿನವರು ಆ ಪೂಜೆಯನ್ನು ಕಣ್ತುಂಬಿಸಿಕೊಳ್ಳುವುದಕ್ಕೆ ಊರಿನಿಂದ ಬಂದು ಆ ಶಿವಪೂಜೆಯಲ್ಲಿ ಪಾಲ್ಗೊಂಡು ಹೋಗುತ್ತಾರೆ. ಆ ಪೂಜೆ ಎಲ್ಲ ಮುಗಿಯುತ್ತೆ. ಅವತ್ತಿನ ರಾತ್ರಿ ಆ ರಾಜ ಹೋಗಿ ಅರಮನೆಗೆ ಮಲ್ಕೊಳ್ತಾನೆ. ಮಲ್ಕೊಳ್ಳುವಾಗ ಹೀಗೆ ಆಲೋಚಿಸ್ತಾನೆ, ಅಲ್ಲ, ಆ ಶಿವನಿಗೆ ನನ್ಗಿಂತ ಇನ್ಯಾರಿದ್ದಾರೆ ಭಕ್ತ ಅಲ್ವಾ? ನಾನೇ ಶಿವನ ಭಕ್ತ, ನಾನೇ ಹೆಚ್ಚು. ಯಾಕೆ ಅಂದರೆ ಯಾರು ತಾನೇ ಇಷ್ಟು ವಿಜೃಂಭಣೆಯಿಂದ ಶಿವನ ಪೂಜೆಯನ್ನು ಮಾಡುತ್ತಾರೆ ಹೇಳಿ? ಇಷ್ಟು ವಿಜೃಂಭಣೆಯಿಂದ ಎಲ್ಲರಿಗೂ ದಾನವನ್ನು ಕೊಟ್ಟು ಹಸುಗಳು, ಕರುಗಳು, ವಸ್ತ್ರದಾನ ಮಾಡಿ, ಅನ್ನದಾನ ಮಾಡಿ ಅಷ್ಟು ವಿಜೃಂಭಣೆಯಿಂದ ಶಿವನ ಪೂಜೆ ಯಾರು ತಾನೇ ಮಾಡೋಕ್ಕೆ ಸಾಧ್ಯ? ಹಾಗಂತ ಅಂದ್ಕೊಂಡು ನಾನೇ ಶಿವಭಕ್ತ, ನನಗಿಂತ ಮಿಗಿಲಾದ ಭಕ್ತ ಶಿವನಿಗೆ ಇನ್ನೀ ಭೂಮಿ ಮೇಲೆ ಯಾರೂ ಸಿಗಲ್ವೋ ಏನೋ ಅಂತ ಹೇಳಿ ಗರ್ವದಿಂದ ಅಂದ್ಕೊಂಡು ಮಲ್ಕೊಳ್ತಾನೆ. ಹೀಗೆ ಮಲ್ಕೊಂಡಾಗ ಏನಾಗುತ್ತೆ, ಒಂದು ಕನಸು ಬೀಳುತ್ತೆ ಆ ರಾಜನಿಗೆ. ಏನಪ್ಪ ಕನಸು ಅಂದರೆ, ಶಿವನು ಕನಸಿನಲ್ಲಿ ಪ್ರತ್ಯಕ್ಷನಾಗಿ ಹೇಳ್ತಾನೆ, ರಾಜನೇ, ನೀನು ನನ್ನ ನಿಜವಾದ ಭಕ್ತ ಅಲ್ಲ. ನನಗೆ ಈ ಆಡಂಬರಗಳು ಹಾಗೆ ನೀನು ತೋರಿಸುತ್ತಿರುವ ಭಕ್ತಿಯಲ್ಲಿ ನಿನಗೆ ಗರ್ವ ಇದೆ. ಹಾಗಾಗಿ ನಾನು ನಿನ್ನ ಭಕ್ತಿಯನ್ನು ಒಪ್ಪಿಕೊಳ್ಳೋದಿಲ್ಲ. ನನಗೆ ಈ ರೀತಿಯಾದ ಭಕ್ತಿ ನನಗೆ ಇಡಿಸೋದಿಲ್ಲ. ಹಾಗಾಗಿ ನೀನು ನನಗೆ ನಿಜವಾದ ಭಕ್ತನಲ್ಲ. ನನ್ನ ನಿಜವಾದ ಭಕ್ತ ಯಾರು ಅಂತ ನಿನಗೆ ತಿಳಿಬೇಕು ಅಂದರೆ, ನಿನ್ನ ಅರಮನೆಯ ಅಂದರೆ ನಿನ್ನ ನಗರದ ಕೊನೆಯಲ್ಲಿ ಒಂದು ಕಾಡಿದೆ. ಆ ಕಾಡಿನಲ್ಲಿ ಒಂದು ಮಣ್ಣಿನ ಗುಡಿಸಲಿದೆ. ಆ ಗುಡಿಸಲಲ್ಲಿ ಶಂಭು ಎಂಬ ಒಬ್ಬ ಭಕ್ತನಿದ್ದಾನೆ. ಅವನೇ ನನ್ನ ನಿಜವಾದ ಭಕ್ತ ಅಂತ ಹೇಳಿ ಮಾಯ ಆಗೋಗ್ತಾನೆ ಶಿವ. ಬೆಳಗ್ಗೆ ರಾಜ ಕೋಪದಿಂದ ಎದ್ದೇಳ್ತಾನೆ. ಅಲ್ಲ, ನನಗಿಂತ ಹೆಚ್ಚಿನ ಭಕ್ತನಿದ್ದಾನ, ಅದು ಹೇಗೆ ಸಾಧ್ಯ ಅಂತ ಹೇಳಿ ಎಲ್ಲ ತಯಾರಿ ಮಾಡಿಕೊಂಡು ಹೋಗಿ, ಯಾರಪ್ಪ ಅದು ಶಿವನ ಭಕ್ತ, ಅಷ್ಟು ಭಕ್ತಿಯಿಂದ ಇದ್ದಾನ, ಹೇಗೆ ಮಾಡ್ಬೋದು ಹಾಗಾದರೆ ಅವನು ಶಿವನ ಪೂಜೆ? ನಾನು ಇಷ್ಟು ವಿಜೃಂಭಣೆಯಿಂದ ಮಾಡ್ತಿರುವಾಗ ಅವನು ಇನ್ನೂ ಆ ಕಾಡಿನಲ್ಲಿ ಇದ್ದುಕೊಂಡು ಇನ್ಯಾವ ರೀತಿಯಾಗಿ ಶಿವನ ಪೂಜೆ ಮಾಡ್ತಿರ್ಬೋದಲ್ವಾ? ಸರಿ ನೋಡೋಣ ಅಂತ ಹೇಳಿ ಆ ರಾಜ ಒಬ್ಬನೇ ಹೊರಡ್ತಾನೆ ಆ ಭಕ್ತನನ್ನು ಭೇಟಿಯಾಗೋದಿಕ್ಕೆ. ಸರಿ ಅಂತ ಹೇಳಿ ಆ ಕಾಡಿನಲ್ಲಿ ಹೋಗುತ್ತಿರುವಾಗ ಶಿವನು ಹೇಳಿದ ಹಾಗೆ ಒಂದು ಮಣ್ಣಿನ ಗುಡಿಸಲಿರುತ್ತೆ. ಆ ಮಣ್ಣಿನ ಗುಡಿಸಲ ಹತ್ತಿರ ಹೋದಾಗ ಅಲ್ಲಿ ಒಬ್ಬ ವ್ಯಕ್ತಿ ಆಗ ತಾನೇ ಅವನ ಕೆಲಸಕ್ಕೆ ಹೋಗುವುದಕ್ಕೆ ಒಂದು ಕೊಡಲಿ ಎಲ್ಲವನ್ನು ಸಿದ್ಧಿ ಮಾಡಿಕೊಂಡು ಅದನ್ನು ಚೂಪ್ ಮಾಡಿಕೊಂಡು ಮರವನ್ನು ಕಡಿಯೋದಕ್ಕೆ ಅವನು ಹೊರಟಿರ್ತಾನೆ. ಅವನ ಹತ್ತಿರ ಹೋಗಿ ರಾಜನು, ನಿನ್ನ ಹೆಸರು ಶಂಭು ಅಲ್ವಾ, ನೀನು ಶಿವ ಭಕ್ತನಲ್ವಾ ಅಂತೆಲ್ಲ ಕೇಳ್ತಾನೆ. ಹೌದು ಸ್ವಾಮಿ, ಏನಾಗಬೇಕಿತ್ತು ಹೇಳಿ ಅಂತ ಹೇಳ್ತಾನೆ. ರಾಜ ಕೇಳ್ತಾನೆ, ನೀನು ಹೇಗೆ ಶಿವ ಆರಾಧ್ಯ ಮಾಡ್ತೀಯಾ? ಶಿವನ ಪೂಜೆ ಯಾವ ರೀತಿ ನೀನು ಮಾಡ್ತೀಯಾ? ಯಾಕೆ ಅಂದರೆ ನಿನ್ನ ಭಕ್ತಿ ಎಂಥದ್ದು ಅಂತ ನಾನು ತಿಳ್ಕೊಳ್ಬೇಕಾಗಿದೆ ಅಂತ ಹೇಳ್ತಾನೆ. ಆ ವ್ಯಕ್ತಿ ಹೇಳ್ತಾನೆ, ಶಂಭು ಹೇಳ್ತಾನೆ, ನಾನು
ಪ್ರತಿ ದಿವಸ ಬೆಳಗಿಂದ ಸಂಜೆಯವರೆಗೂ ಕಷ್ಟಪಟ್ಟು ಈ ಮರ ಕಡಿಯುತ್ತೇನೆ. ನನಗೆ 2 ರೂಪಾಯಿಯಷ್ಟು ನನಗೆ ಪ್ರತಿ ದಿವಸ ನಾನು ದುಡಿತೀನಿ. ಅದರಲ್ಲಿ 1 ಭಾಗ ನನ್ನ ಖರ್ಚಿಗೆ ಇಟ್ಕೊಂಡು ಇನ್ನು ಸ್ವಲ್ಪ ಭಾಗ ನಾನು ದಾನ ಧರ್ಮ ಮಾಡ್ತೀನಿ. ಇನ್ನು ಸ್ವಲ್ಪ ಉಳಿದಿದ್ದನ್ನು ನಾನು ಅದನ್ನು ಎತ್ತಿಡ್ತೀನಿ. ತದನಂತರ ಪ್ರತಿ ಸೋಮವಾರ ನಾನು ಆ ಶಿವನಿಗೆ ಬಿಲ್ವಪತ್ರೆಯಿಂದ ಅರ್ಚನೆಯನ್ನು ಮಾಡ್ತೀನಿ ಅಂತ ಹೇಳ್ತಾನೆ. ಹಾಗೆ ಪಾಯಸವನ್ನು ನೈವೇದ್ಯವಾಗಿ ಇಟ್ಟು ನಾನು ಪರಶಿವನನ್ನು ಧ್ಯಾನ ಮಾಡ್ತೀನಿ. ಅಷ್ಟೇ ಅಲ್ಲ, ನನಗೆ ಆ ಶಿವನನ್ನು ಬಿಟ್ಟರೆ ಬೇರೆ ಏನೂ ತಿಳಿದಿಲ್ಲ. ಹಾಗಾಗಿ ನಾನು ಪ್ರತಿ ದಿವಸ ಬೆಳಗ್ಗೆಯಿಂದ ಸಂಜೆಯವರೆಗೂ ನಾನು ಯಾವ ಕೆಲಸ ಮಾಡುತ್ತಿರ್ತೀನೋ ಆ ಪ್ರತಿ ಕೆಲಸದಲ್ಲೂ ಶಿವನಾಮ ಜಪವನ್ನು, ಅಂದರೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ನಾನು ಪ್ರತಿ ಕೆಲಸದಲ್ಲೂ ಪ್ರತಿ ಒಂದು ಹೆಜ್ಜೆಯಲ್ಲೂ ಶಿವನಾಮ ಜಪವನ್ನು ಮಾಡುತ್ತಾ ನಾನು ಬೇರೆ ಯಾವುದೂ ಯೋಚನೆ ಮಾಡದೆ ಬರೀ ಶಿವನಾಮ ಜಪವನ್ನು ಮಾಡುತ್ತಾ ನಾನು ಶಿವನ ಒಂದು ಧ್ಯಾನವನ್ನು ಪ್ರತಿನಿತ್ಯ, ಪ್ರತಿ ಕ್ಷಣ, ಪ್ರತಿ ನಿಮಿಷ ಮಾಡುತ್ತಾ ಇರುತ್ತೀನಿ ಅಂತ ಹೇಳ್ತಾನೆ. ಆಗ ರಾಜನಿಗೆ, ಹೌದು, ನಾನು ಪ್ರತಿ ಕ್ಷಣ ಪ್ರತಿ ನಿಮಿಷ ನಾನು ಎಲ್ಲಿ ಯೋಚಿಸ್ತೀನಿ ಶಿವನ ಬಗ್ಗೆ? ವರ್ಷಕ್ಕೊಮ್ಮೆ ವಿಜೃಂಭಣೆಯಿಂದ ನಾನು ಶಿವನ ಪೂಜೆ ಮಾಡ್ತೀನಿ. ಆಮೇಲೆ ಶಿವನ ಬಗ್ಗೆ ಮರ್ತೇ ಹೋಗ್ಬಿಡ್ತೀನಿ. ಪ್ರತಿ ಸೋಮವಾರ ಪೂಜೆ ಮಾಡ್ತೀನಿ, ಆಮೇಲೆ ಶಿವನ ಬಗ್ಗೆ ಮರ್ತೇ ಹೋಗ್ಬಿಡ್ತೀನಿ. ಆದರೆ ಇವನೇ ನಿಜವಾದ ಭಕ್ತ ಅಲ್ವಾ? ಯಾಕೆಂದರೆ ಪ್ರತಿ ಕ್ಷಣ ಪ್ರತಿ ನಿಮಿಷವೂ ಶಿವನನ್ನು ಧ್ಯಾನ ಮಾಡುತ್ತಾ ಯಾವುದರ ಬಗ್ಗೆಯೂ ಚಿಂತೆ ಮಾಡದೆ ಶಿವನ ಬಗ್ಗೆ ಚಿಂತೆ ಮಾಡುತ್ತಾ ಆತನು ಆ ಒಂದು ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಇರುತ್ತಾನೆ. ವೀಕ್ಷಕರೇ, ಹಾಗಾದರೆ ನಿಮ್ಮೆಲ್ಲರಿಗೂ ನಿಜವಾದ ಭಕ್ತ ಅಂದರೆ ಯಾರು ಅಂತ ಗೊತ್ತಾಯಿತು ಅಲ್ವಾ? ಅಂದರೆ ನ ಕರ್ಮಣಾನ ಪ್ರಜೆಯ ಧನೇನ ತ್ಯಾಗೇನೈಕೇನ ಅಮೃತತ್ವ ಮನುಷ್ಯು. ಹಾಗಂದರೆ ಏನಪ್ಪ ಅಂದರೆ ಕರ್ಮದಿಂದ ಅಲ್ಲ, ಸಂತಾನದಿಂದನೂ ಅಲ್ಲ, ಸಂಪತ್ತಿನಿಂದನೂ ಅಲ್ಲ, ಅದು ತ್ಯಾಗದಿಂದ ಮಾತ್ರ. ಅಂದರೆ ಎಲ್ಲ ಯೋಚನೆಗಳನ್ನು ತ್ಯಾಗ ಮಾಡಿ ಆ ಪರಶಿವನನ್ನು ಪ್ರತಿಯೊಂದು ಕೆಲಸದಲ್ಲೂ, ಪ್ರತಿಯೊಂದು ನಿಮಿಷದಲ್ಲೂ, ಪ್ರತಿಯೊಂದು ಕ್ಷಣದಲ್ಲೂ ನಾವು ಧ್ಯಾನ ಮಾಡಿದ್ದೆ ಆದರೆ ಅವನೇ ನಿಜವಾದ ಭಕ್ತ. ಅಂದರೆ ನಮಗೆ ನಿಜವಾದ ಭಕ್ತ ಅಂತ ನಾವು ಕರಿಬೇಕಾದಾಗ ಅದು ಕರ್ಮದಿಂದ ಅಲ್ಲ, ಅದು ಸಂತಾನದಿಂದ ಅಲ್ಲ, ಅದು ಸಂಪತ್ತಿನಿಂದ ಅಲ್ಲ, ತ್ಯಾಗದಿಂದ ಮಾತ್ರ ನಿಜವಾದ ಭಕ್ತ ಆಗಬಲ್ಲ. ಅಂದರೆ ನಾವು ಮಾಡುವಂತಹ ನಾಮ ಜಪದಲ್ಲಿ ಭರವಸೆ ಇರಬೇಕು, ನಂಬಿಕೆ ಇರಬೇಕು. ಹಾಗೆ ಯಾವ ಅಪೇಕ್ಷೆಯೂ ಇಲ್ಲದೆ ಆ ಭಗವಂತನನ್ನು ಧ್ಯಾನ ಮಾಡಬೇಕು ಅಂತ ಹೇಳ್ತಾ ಈ ಒಂದು ಸುಂದರವಾದ ಕಥೆಯನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯಾದ ಅದ್ಭುತ ಕಥೆಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.